ಧರ್ಮಸ್ಥಳ ಮತ್ತು ಕುಕ್ಕೆ ಹೋಗೋರು ಈ ವಿಡಿಯೋನ ಮಿಸ್ ಮಾಡಲೇಬೇಡಿ. ಬ್ಯುಸಿ ಲೈಫಲ್ಲಿ ಸ್ವಲ್ಪ ನೆಮ್ಮದಿ ಬೇಕು ಅಂತ ನಾವು ಹೋಗೋದೆ ಧರ್ಮಸ್ಥಳ ಅಥವಾ ಕುಕ್ಕೆಗೆ. ಆ ಎರಡರ ಮಧ್ಯೆ ಸಿಗೋ ಈ ಬ್ಯೂಟಿಫುಲ್ ಪ್ಲೇಸ್ನ ಜನರು ಮರ್ತೇ ಬಿಡ್ತಾರೆ. ಅದೇ ಶ್ರೀ ಶಿಶಿಲೇಶ್ವರ ದೇವಸ್ಥಾನ. ಪ್ರಕೃತಿಯ ಮಧ್ಯೆ ಇರೋ ಈ ದೇವಸ್ಥಾನ ಮೊದಲನೇ ಲುಕ್ಕಲ್ಲಿ ನಿಮ್ಮನ್ನ ಇಂಪ್ರೆಸ್ ಮಾಡೋದಂತೂ ಸತ್ಯ. ಹಳೆಯ ದೇವಸ್ಥಾನದ ಆರ್ಕಿಟೆಕ್ಚರ್, ಸುತ್ತಲಿನ ಪರಿಸರ ಮತ್ತು ಇಲ್ಲಿನ ಸೈಲೆಂಟ್ ಅಟ್ಮಾಸ್ಫಿಯರ್ ಎಲ್ಲವೂ ಸೇರಿ ನಿಮಗೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಒಳಗೆ ಹೋಗ್ತಾ ಇದ್ದಂಗೆ ಗಂಟೆಗಳ ಸೌಂಡ್, ಧೂಪದ ಸುವಾಸನೆ, ನಿಶಬ್ದ ಸ್ಥಳ ಮನಸ್ಸಿಗೆ ಶಾಂತಿ ಕೊಡೋದು ನಿಜ. ಸಿಟಿಯ ಗದ್ದಲದಿಂದ ನಿಮಗಂತೂ ನೆಮ್ಮದಿ ಪಕ್ಕಾ ಸಿಗತ್ತೆ. ಶಿವನಿಗೆ ಸಮರ್ಪಿತವಾಗಿರುವ ಈ ದೇವಸ್ಥಾನ 800 ವರ್ಷಗಳ ಇತಿಹಾಸ ಹೊಂದಿದೆ. ದೇವಸ್ಥಾನದ ಪ್ರತಿಯೊಂದು ಕಲ್ಲು ಕೂಡ ಆಗಿನ ಕಾಲದ ಕಲೆಗಳನ್ನು ತೋರಿಸುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕುತ್ಕೊಂಡ್ರೆ ಸಾಕು. ನೀರಿನ ಸೌಂಡ್, ಸುತ್ತಲಿನ ಗಾಳಿ, ದೇವಸ್ಥಾನದ ಸೈಲೆನ್ಸ್, ಫುಲ್ ಮೈಂಡ್ ರಿಫ್ರೆಶ್ ಆಗೋದಂತೂ ಗ್ಯಾರಂಟಿ. ಭಕ್ತರಾಗಿರಲಿ, ಟ್ರಾವೆಲರ್ಸ್ ಆಗಿರಲಿ ಅಥವಾ ವಿಡಿಯೋ ಕ್ರಿಯೇಟರ್ಸ್ ಆಗಿರಲಿ, ಶಿಶಿಲೇಶ್ವರ ದೇವಸ್ಥಾನ ಎಲ್ರಿಗೂ ಒಂದು ಸ್ಪೆಷಲ್ ಮೆಮೊರಿ ಆಗೋದು ನಿಜ. ಇಲ್ಲಿನ ಶಿವಲಿಂಗ ಕೂಡ ತುಂಬ ವಿಶೇಷ. ಸ್ಥಳೀಯರ ಪ್ರಕಾರ ಇದು ಉದ್ಭವಲಿಂಗ, ಅಂದರೆ ಸ್ವತಃ ಪ್ರತ್ಯಕ್ಷವಾದ ಶಿವಲಿಂಗ ಎಂದು ನಂಬ್ತಾರೆ. ಪ್ರಕೃತಿ, ಇತಿಹಾಸ, ಭಕ್ತಿ ಮತ್ತು ರಿವರ್ ಕನ್ಸರ್ವೇಷನ್ ಎಲ್ಲವೂ ಒಂದೇ ಜಾಗದಲ್ಲಿ ಸೇರೋ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಶಿಶಿಲೇಶ್ವರ ದೇವಸ್ಥಾನ. ಈ ಜಾಗದ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಏನಂದರೆ ಇಲ್ಲಿರೋ ಮೀನುಗಳು. ಇಲ್ಲಿನ ಜನರು ಇದನ್ನು ದೇವರ ಮೀನು ಅಂತಲೇ ಕರೀತಾರೆ. ದೇವಸ್ಥಾನಕ್ಕೆ ಬರೋ ಭಕ್ತರು ಈ ಮೀನುಗಳಿಗೆ ಆಹಾರ ಹಾಕ್ತಾರೆ. ಅದನ್ನು ಒಂದು ಪೂಜೆಯ ಭಾಗ ಅಂತ ನಂಬಲಾಗುತ್ತೆ. ಅದಕ್ಕೆ ಈ ಜಾಗನ ಮತ್ಸ್ಯತೀರ್ಥ ಅಂತ ಕೂಡ ಕರೀತಾರೆ. 1996ರಲ್ಲಿ ಒಂದು ದುರ್ಘಟನೆ ನಡೆದಿತ್ತು. ಕೆಲವು ಅನಾಗರಿಕರು ಈ ನದಿಗೆ ವಿಷ ಹಾಕಿ ಸಾವಿರಾರು ಮೀನುಗಳ ಸಾವಿಗೆ ಕಾರಣರಾಗಿದ್ದರು. ಅದಾದ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮೀನಿಗೆ ರಕ್ಷಣೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಈ ದೇವಸ್ಥಾನದ ಸುತ್ತಮುತ್ತ ಫಿಶಿಂಗ್ ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ ಮತ್ತು ಈ ಪ್ರದೇಶದ ಸುತ್ತ ಪ್ರೊಟೆಕ್ಟೆಡ್ ಫಿಶ್ ಝೋನ್ ಆಗಿ ನೋಡ್ಕೊಳ್ತಾ ಇದ್ದಾರೆ. ಈ ಸ್ಥಳದ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಆಗಿರೋ ಮೀನುಗಳನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಸ್ಥಳ ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಗೋದಂತೂ ಸತ್ಯ. ದೇವಸ್ಥಾನದ ಪಕ್ಕದಲ್ಲಿ ಇರೋ ಈ ಮೆಟ್ಲುಗಳನ್ನ ಬಳಸ್ಕೊಂಡು ಹೋದರೆ ನಮಗೆ ಕಪಿಲಾ ನದಿ ಸಿಗುತ್ತೆ. ಈ ಕಪಿಲಾ ನದಿಗೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ. ಸೊ ನಿಮಗೆ ಆ ಹ್ಯಾಂಗಿಂಗ್ ಬ್ರಿಡ್ಜಿಂದ ಕಂಪ್ಲೀಟ್ ಪ್ಯಾನೋರಾಮಿಕ್ ವ್ಯೂ ಆಫ್ ದ ಟೆಂಪಲ್ ಕಾಣಿಸುತ್ತೆ. ಈ ವಿಡಿಯೋನ ನಾನು ಸಮ್ಮರಲ್ಲಿ ರೆಕಾರ್ಡ್ ಮಾಡಿದ್ದು. ನೀವೇನಾದರೂ ಮಳೆಗಾಲದಲ್ಲಿ ಹೋದರೆ ನಿಮಗೆ ಈ ರೀತಿ ಸಾವಿರಾರು ಮೀನುಗಳ ರಾಶಿನೇ ಕಾಣುತ್ತೆ. ಇದರಿಂದ ನೀವೇನು ಅರ್ಥ ಮಾಡ್ಕೋಬೋದು ಅಂದರೆ ಪ್ರಕೃತಿ ಮತ್ತು ಮನುಷ್ಯನ ಇರುವ ಬಾಂಧವ್ಯ ಎಷ್ಟು ಚೆನ್ನಾಗಿ ಓಡಿ ಬರ್ತಾವೆ ನೋಡಿ ಮೀನುಗಳು. ಇಂಥ ಜಾಗಗಳಿಗೆ ಹೋದಾಗ ನೀವು ಇಲ್ಲಿರೋ ಪರಿಸರನ ರೆಸ್ಪೆಕ್ಟ್ ಮಾಡಿ ಅಲ್ಲಿ ಯಾವುದೇ ರೀತಿ ಗಲೀಜು ಮಾಡದೆ ಬರೋದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೀವು ಕೂಡ ಈ ಜಾಗಕ್ಕೆ ಹೋದಾಗ ಯಾವುದೇ ರೀತಿ ಗಲೀಜನ್ನ ಮಾಡಬೇಡಿ, ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋಲಿ ಹೊಸ ಜಾಗದ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.